ಕೇಂದ್ರ ಸರ್ಕಾರ ಜಾರಿ ಮಾಡಿರುವ 4 ಲೇಬರ್ ಕೋಡ್ಗಳು ಕಾರ್ಮಿಕ ವಿರೋಧಿಯಾಗಿವೆ ಎಂದು ಸಿಐಟಿಯು ರಾಷ್ಟ್ರೀಯ ಕಾರ್ಯದರ್ಶಿ ಕೆಎನ್ ಉಮೇಶ್ ಆರೋಪಿಸಿದ್ದಾರೆ. ನವೆಂಬರ್ 15ರಂದು ಸಿಐಟಿಯು ರಾಜ್ಯ ಸಮ್ಮೇಳನದ ಅಂಗವಾಗಿ ನಡೆದ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಉಮೇಶ್ ಮಾತನಾಡಿದರು. ಲೇಬರ್ ಕೋಡ್ಗಳು ಬಂಡವಾಳಶಾಹಿಗಳ ಪರವಾಗಿದ್ದು ಕಾರ್ಮಿಕ ಹಕ್ಕುಗಳನ್ನು ದಮನ ಮಾಡುವಂತವುಗಳಾಗಿವೆ ಎಂದು ಕೆಎನ್ ಉಮೇಶ್ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಅನೇಕ ಸರ್ಕಾರಗಳ ನೀತಿಗಳೇನಿದ್ದಾವೆ, ಈ ನೀತಿಗಳಲ್ಲಿ ಪ್ರಮುಖವಾಗಿ ಇಲ್ಲಿ ದೊಡ್ಡ ಸಂಖ್ಯೆಯ ನಮ್ಮ ಸ್ಕೀಮ್ ನೌಕರರಿದ್ದಾರೆ. ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಸ್ಕೀಮ್ ನೌಕರರನ್ನ ಸರ್ಕಾರಿ ನೌಕರರು ಅಂತೇಳಿ ಪರಿಗಣಿಸಬೇಕು ಅಂತೇಳಿ ಭಾರತ ದೇಶದ ಲೇಬರ್ ಕಾನ್ಫರೆನ್ಸ್ ಅಂತ ಏನ್ ಕರಿತೀವಿ, ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅಲ್ಲಿ ಸರ್ವಾನುಮತದ ತೀರ್ಮಾನವನ್ನು ಮಾಡಲಾಗಿದೆ. ಆದರೆ ಆ ತೀರ್ಮಾನವನ್ನ ಜಾರಿ ಮಾಡಲಿಕ್ಕೆ ಕಳೆದ 11-12 ವರ್ಷದಿಂದ ತೀರ್ಮಾನ ಆದ್ಮೇಲೆ ಅಧಿಕಾರದಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ತಯಾರಿಲ್ಲ, ಸಿದ್ಧ ಇಲ್ಲ. ಮಾತ್ರ ಅಲ್ಲ, ಏನಾರ ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಮ ಹತ್ರ ಹಣ ಇಲ್ಲ ಅಂತ. ಇಷ್ಟು ದೊಡ್ಡ ಸಂಖ್ಯೆಯ ಸ್ಕೀಮ್ ನೌಕರರನ್ನ ನಾವು ಕಾಯಂ ಮಾಡಿಬಿಟ್ರೆ, ನೌಕರರು ಅಂತ ಪರಿಗಣಿಸ್ಬಿಟ್ರೆ ನಾವು ಹಣ ಎಲ್ಲಿಂದ ತರೋದು ಅಂತೇಳಿ ಮಾತಾಡ್ತಾರೆ. ಹಾಗೇನೆ ನಮ್ಮ ಪಂಚಾಯತಿ ನೌಕರರು ಇದ್ದಾರೆ, ಇಲ್ಲಿ ಅವ್ರು ಹೋರಾಟವನ್ನು ಮಾಡ್ತಿದ್ದಾರೆ. ಹಾಗೇನೆ ಅನೇಕ ರಂಗದ ವಿವಿಧ ವಿಭಾಗಗಳ ಕಾರ್ಮಿಕರಿಲ್ಲಿದ್ದೀವಿ, ನಾವು ಹೋರಾಟವನ್ನು ಮಾಡ್ತಿದ್ದೀವಿ. ಆದರೆ ನಾವು ಎಲ್ಲ ಹೋರಾಟಗಳನ್ನ ಮಾಡ್ತಿರುವಾಗಲೇ ನರೇಂದ್ರ ಮೋದಿ ಅವರು ಒಂದು ಘೋಷಣೆ ಕೊಟ್ಟಿದ್ದಾರೆ, ಶ್ರಮೇವ ಜಯತೆ ಅಂತ. ಶ್ರಮೇವ ಜಯತೆ ಅಂತೇಳಿ ಘೋಷಣೆ ಕೊಟ್ಟಿದ್ದಾರೆ. ನಾವು ಇಲ್ಲಿವರೆಗೂ ಕೇಳಿದ್ವಿ ಸತ್ಯಮೇವ ಜಯತೆ ಅನ್ನೋದನ್ನ. ವಿಧಾನಸೌಧದ ಮೇಲೆ ಬರೆದಿದ್ದಾರೆ, ಪಾರ್ಲಿಮೆಂಟ್ ಮೇಲೆ ಬರೆದಿದ್ದಾರೆ, DC ತಹಸೀಲ್ದಾರ್ ಆಫೀಸ್ಗೆ ಹೋದ್ರು ಸಾಕು ಸತ್ಯಮೇವ ಜಯತೆ ಅಂತೇಳಿ ಬರೆದಿದ್ದಾರೆ. ಸೊ ಹೇಗೆ ಅಲ್ಲಿ ಆಫೀಸ್ಗಳ ಮೇಲೆ ಸತ್ಯಮೇವ ಜಯತೆ ಅಂತ ಬರೆದು ಆ ಆಫೀಸ್ಗಳಲ್ಲೇ ಸತ್ಯವನ್ನ ದಫನ್ ಮಾಡಿದಾರೋ, ಹಾಗೆ ಮೋದಿ ಅವರು ಕೂಡ ಶ್ರಮೇವ ಜಯತೆ ಅಂತೇಳಿ ಘೋಷಣೆ ಕೊಟ್ಟು ಇಡೀ ಶ್ರಮಿಕರನ್ನ ದಫನ್ ಮಾಡೋ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆ ಈ ಮಾತು ಹೇಳ್ತೇನೆ? ಭಾರತ ದೇಶದಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಯಾವುದೇ ನೀತಿಯನ್ನ ತೀರ್ಮಾನ ಮಾಡುವಾಗ, ಕಾರ್ಮಿಕ ಕಾನೂನುಗಳನ್ನ ಜಾರಿ ಮಾಡುವಾಗ ಮಾಡ್ತಿದ್ದಂತ ಕೆಲಸ ಏನಪ್ಪಾ ಅಂದ್ರೆ 1942ನೇ ಇಸ್ವಿಯಿಂದ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅವತ್ತು ಬ್ರಿಟಿಷ್ ಸರ್ಕಾರದ ಅಡಿಯಲ್ಲೇನೆ ಯಾವಾಗ ಕಾರ್ಮಿಕ ಶ್ರಮ ಸಚಿವರಾಗಿದ್ರು, ಕಾರ್ಮಿಕ ಸಚಿವರಾಗಿದ್ರು, ಅವಾಗ್ಲಿಂದ ಅನುಸರಿಸಿಕೊಂಡು ಬಂದಿರತಕ್ಕಂಥ ವಿಧಾನ ಏನಪ್ಪಾ ಅಂದ್ರೆ ಈ ದೇಶದ ಕಾರ್ಮಿಕರ ಪ್ರತಿನಿಧಿಗಳನ್ನ, ಮಾಲೀಕರ ಪ್ರತಿನಿಧಿಗಳನ್ನ, ಸರ್ಕಾರದ ಪ್ರತಿನಿಧಿಗಳನ್ನ ಒಂದು ಕಡೆ ಸೇರಿಸುವಂತ ವಿಧಾನ. ಅದನ್ನೇ ನಾವು ಹೇಳೋದು ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅಂತ. ಅಲ್ಲಿ ಎಲ್ಲ ಪ್ರಸ್ತಾಪಗಳನ್ನ ಮಾಡಿ ಎಲ್ಲರ ನಡುವೆ ಸರ್ವಸಮ್ಮತಿಯನ್ನ ಮೂಡಿಸಿ ನೀತಿಗಳನ್ನ ಜಾರಿ ಮಾಡ್ತಿದ್ರು. ಆದ್ರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಇದುವರೆಗೂ ಕೂಡ ಒಂದೇ ಒಂದು ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ನಡೆದಿಲ್ಲ, ನಡೆಯೋಕ್ಕೂ ಬಿಟ್ಟಿಲ್ಲ. ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ನಡೆದಲೇನೆ ಅವರು 29 ಕಾರ್ಮಿಕ ಕಾನೂನುಗಳನ್ನು ರದ್ದು ಮಾಡಿ 4 ಕಾರ್ಮಿಕ ಸಮಿತಿಗಳನ್ನ 2019ರಲ್ಲಿ 1, 2020ರಲ್ಲಿ ನಾವೆಲ್ಲ ಕರೋನಾ ಕೋವಿಡ್ ಅಂತೇಳಿ ಮನೆಗಳಲ್ಲಿದ್ದಾಗ 3 ಸಮಿತಿಗಳನ್ನು ತಂದ್ರು. ಆ ಸಮಿತಿಗಳನ್ನು ತರುವಾಗ್ಲೇನೆ ನಾವ್ ಹೇಳಿದ್ವಿ, ಈ ಕಾರ್ಮಿಕ ಸಮಿತಿಗಳು ಅಂತ ನೀವೇನ್ ಹೇಳ್ತಿದ್ರಿ, ಇವು ಕಾರ್ಮಿಕ ಹಕ್ಕುಗಳನ್ನ ದಮನ ಮಾಡ್ತವೆ, ಕಾರ್ಮಿಕರನ್ನ ಗುಲಾಮಿಗಿರಿಗೆ ದೂಡ್ತವೆ ಅಂತೇಳಿ ಅವತ್ತಿಂದ ಇವತ್ತವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈ ದೇಶದಲ್ಲಿ ಬಹಳ ಬಲಿಷ್ಠವಾದಂತ ಪ್ರಧಾನಮಂತ್ರಿ, ವಿಶ್ವಗುರು ಅಂತೇಳಿ ಕರ್ಕೋತಾರೆ. ಅವ್ರಿಗೆ ಬೇಕಾದಂತ ಜನ ಅವ್ರು ಹೇಳಿದ ಮಾತನ್ನ ಇಡೀ ಜಗತ್ತಲ್ಲಿ ಎಲ್ಲರೂ ಕೇಳ್ತಾರೆ ಅಂತೇಳಿ ಬೇರೆ ಹೇಳ್ತಾರೆ. ಅವರು ರಾತ್ರಿ 9 ಗಂಟೆಗೆ ಟಿವಿಲಿ ಬರ್ತಾರೆ, ಹೇಳ್ತಾರೆ ನಾವಿವತ್ತು ರಾತ್ರಿ 12 ಗಂಟೆಯಿಂದ ನೋಟ್ ಎಲ್ಲ ರದ್ದು ಅಂತ. ಬೆಳಗ್ಗೆ ಎದ್ದೋಗಿ ಟೀ ಕುಡಿಯಕ್ಕೆ ಹೋದ್ರೆ ಆ ನೋಟ್ ಜಾರಿ ಆಗಲ್ಲ ನಮ್ಮ ಜೋಬಲ್ಲಿರೋದು. ಹಾಗೇನೆ ರಾತ್ರಿ 9 ಗಂಟೆ ಟಿವಿಲಿ ಬರ್ತಾರೆ, ನಾಳೆ ಬೆಳಗ್ಗೆಯಿಂದ ಲಾಕ್ ಡೌನ್ ಅಂತ ಹೇಳ್ತಾರೆ. 140 ಕೋಟಿ ಜನರನ್ನ ಮನೆಯೊಳಗೆ ಕೂಡ ಹಾಕುವಂತ ಶಕ್ತಿ ಇದೆ. ಅಷ್ಟು ಬಲಿಷ್ಠವಾದಂತ ಪ್ರಧಾನಮಂತ್ರಿ ಇರುವಂತ ಈ ದೇಶದಲ್ಲಿ 2019ರಲ್ಲಿ ತಂದಂತ ಕಾನೂನು, 2020ರಲ್ಲಿ ತಂದಂತ ಕಾನೂನು, ಈ ಶ್ರಮ ಸಂಹಿತೆಗಳು 5 ವರ್ಷ ಆಯ್ತು, ಇದುವರೆಗೂ ಜಾರಿ ಮಾಡಕ್ಕಾಗಿಲ್ಲ. ಅವರು ಪ್ರಚಂಡ ಬಹುಮತ ಇದೆ, ಪ್ರತಿ ಎಲೆಕ್ಷನ್ ಗೆಲ್ತಿದ್ದಾರೆ, ನಿನ್ನೆ ಇನ್ನೊಂದು ಎಲೆಕ್ಷನ್ ಗೆದ್ದಿದ್ದಾರೆ. ಎಲ್ಲಾ ಗೆದ್ದಿದ್ರು ಕೂಡ ಅವರಿಗೆ ಶ್ರಮ ಸಂಹಿತೆಗಳನ್ನ, ಲೇಬರ್ ಕೋಡ್ಸ್ ಗಳನ್ನ ಜಾರಿ ಮಾಡಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ಚುನಾವಣೆ ಗೆಲ್ಬಹುದು ನೀವು, ಈ ದೇಶದ ರೈತರು ಕಾರ್ಮಿಕರ ಹೃದಯವನ್ನ ಗೆಲ್ಲಿಕ್ಕಾಗಲ್ಲ. ನಿಮಗೆ ಬಹುಮತ ಪಾರ್ಲಿಮೆಂಟ್ ಅಲ್ಲಿ ಇರಬಹುದು, ಬೀದಿಗಳ ಮೇಲೆ ಬಹುಮತ ಇರೋದು ಈ ದೇಶದ ದುಡಿಯೋ ಜನಕ್ಕೆ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ಈ ದೇಶದ ದುಡಿಯೋ ಜನ.
ಹಾಗಾಗಿನೇ ಈ ಶ್ರಮ ಸಮಿತಿಗಳನ್ನು ಜಾರಿ ಅಂಗೀಕರಿಸಿದಾಗ್ಲಿಂದ ಹಿಡಿದು ಅವನ್ನ ಜಾರಿ ಮಾಡಬಾರದು ಅಂತೇಳಿ ನಿರಂತರವಾಗಿ ಮುಷ್ಕರವನ್ನ ಮಾಡ್ತಾ ಬಂದಿದ್ದೀವಿ. ಈ ಕಳೆದ 2025 ಏಪ್ರಿಲ್ 1ನೇ ತಾರೀಕಿಂದ ಮತ್ತೆ ಜಾರಿ ಮಾಡಬೇಕು ಅಂತ ಹೊರಟಿದ್ರು ಅವರು. ಏನಾದ್ರೂ ಮಾಡಿ ಜಾರಿ ಮಾಡ್ಬಿಡೋಣ ಅಂತ. ಏಪ್ರಿಲ್ 1ನೇ ತಾರೀಕಿಂದ ಜಾರಿ ಮಾಡ್ತೀವಿ ಅಂತ ಹೊರಟ್ಮೇಲೆ ನಾವು ತೀರ್ಮಾನ ಮಾಡಿದ್ವಿ, ನಾವು ಮುಷ್ಕರ ಮಾಡ್ತೀವಿ ಅಂತೇಳಿ. ಮೊನ್ನೆ ನಡೆದಂತ ಮುಷ್ಕರ 23ನೇ ಸಾರ್ವತ್ರಿಕ ಮುಷ್ಕರ ಇಡೀ ದೇಶದಲ್ಲಿ ನಡೆದದ್ದು. 25 ಕೋಟಿ ಜನ ಕಾರ್ಮಿಕರು ಭಾಗವಹಿಸಿದ್ದಾರೆ. 25 ಕೋಟಿ ಜನ ಕಾರ್ಮಿಕರು ಭಾಗವಹಿಸೋದ್ರಲ್ಲಿ ನಿಮ್ಮೆಲ್ಲರ ಭಾಗವಹಿಸಿ ಕೂಡ ಅದರಲ್ಲಿ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ನಡೆದಂತ ಮುಷ್ಕರ ಇವತ್ತು ಇಡೀ ದೇಶದ ಮುಷ್ಕರಕ್ಕೆ ಇವತ್ತು ಕೊಡುಗೆಯನ್ನು ಕೊಟ್ಟಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಅದಕ್ಕಾಗಿ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ ನಾನು. ಹಾಗಾಗಿ ಮುಷ್ಕರ ಮೇಲೆ ಮುಷ್ಕರ ಮಾಡ್ತಾ ಅದಕ್ಕೆ ಪ್ರತಿರೋಧವನ್ನು ಒಡ್ತಾ ಆ ನೀತಿಗಳಿಗೆ ಕಾರ್ಮಿಕ ಸಮಿತಿಗಳಿಗೆ ನಿರಾಕರಣೆಯನ್ನ ಹೇಳಿರೋದ್ರ ಕಾರಣ ಇವತ್ತು ಅವನ್ನ ಜಾರಿ ಮಾಡಕ್ ಆಗ್ತಿಲ್ಲ, ಅವ್ರ ಕೈಲಿ ಜಾರಿ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಏನು ಮಾಡಿದ್ರು, ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಕರೆಯೋದು ಬಿಟ್ರು. 2022ನೇ ಇಸ್ವಿ ಆಗಸ್ಟ್ 23, 24ನೇ ತಾರೀಕು ತಿರುಪತಿಯಲ್ಲಿ ಒಂದು ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಅಂತ ಕರೆದ್ರು. ಏನ್ ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಅಂದ್ರೆ ಕೇಂದ್ರದ ಕಾರ್ಮಿಕ ಸಚಿವರು, ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು, ಎಲ್ಲ ರಾಜ್ಯಗಳ ಕಾರ್ಮಿಕ ಸಚಿವರನ್ನು ಕರೆದು ತಿರುಪತಿಯಲ್ಲಿ ಒಂದು ರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನ ಅಂತ ಮಾಡಿದ್ರು. ಆ ಕಾರ್ಮಿಕರ ಹೆಸರಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಕಾರ್ಮಿಕ ಪ್ರತಿನಿಧಿಗಳು ಇರಲಿಲ್ಲ, ಮಾಲೀಕರ ಪ್ರತಿನಿಧಿಗಳು ಇರಲಿಲ್ಲ. ಅಲ್ಲೇನು ಹೇಳಿದ್ರು, ಉದ್ಘಾಟನೆ ಮಾಡಿದ್ರು ಆನ್ಲೈನ್ ಅಲ್ಲಿ ಉದ್ಘಾಟನೆ ಮಾಡ್ತಾ ಅವ್ರು ಹೇಳಿದ್ರು ಏನಂತಪ್ಪ ಅಂದ್ರೆ, ತಿರುಪತಿಯಲ್ಲಿ ಸಮ್ಮೇಳನ ನಡೀತಿದೆ, ಈ ಲಾರ್ಡ್ ಬಾಲಾಜಿ ಈ ದೇಶದ ಕಾರ್ಮಿಕರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ಈ ಕಾರ್ಮಿಕ ಸಮಿತಿಗಳನ್ನು ಜಾರಿ ಮಾಡ್ಲಿಕ್ಕೆ ಬಿಡುವಂತ ರೀತಿಯಲ್ಲಿ ಬಾಲಾಜಿ ಹೇಳಲಿ ಅಂತ ಹೇಳಿದ್ರು. ಅದಕ್ಕೆ ನಾನು ಉತ್ತರ ಭಾರತದಲ್ಲಿ ಭಾಷಣ ಮಾಡ್ತಾ ಹೇಳ್ತಿದ್ದೆ, ಉತ್ತರ ಭಾರತದವ್ರಿಗೆ ಗೊತ್ತಿಲ್ಲ ನಮ್ಮ ತಿರುಪತಿ ತಿಮ್ಮಪ್ಪ ಅಂದ್ರೆ ಏನು ಅಂತ. ತಿರುಪತಿ ತಿಮ್ಮಪ್ಪ ಅಂತ ಹೇಳಿದ್ರೆ ಯಾಕಪ್ಪ ತಿಮ್ಮಪ್ಪನ ಹೆಸರು ಹೇಳ್ತಾರೆ ಅಂದ್ರೆ, ನಮ್ಮ ಹಳ್ಳಿಗಳಲ್ಲಿ ಯಾರಾದ್ರೂ ಕೂಡ ಇವನಿಗೆ ಸಾಲ ಕೊಟ್ಟಿದ್ದೆ ಕಣ್ಲ, ಇವನು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಬಿಡೋದು ತಿರುಪತಿ ಉಂಡಿಗೆ ಹಾಕ ದುಡ್ಡು ಅಂತಾರೆ. ಇಲ್ಲ ಅಂದ್ರೆ ತಿರುಪತಿ ನಾಮ ಅಂತ ಬಳ್ಕೊಂಬಿಡು, ಗ್ಯಾರಂಟಿ ದುಡ್ಡು ಬರಲ್ಲ ಅಂತ ಹೇಳ್ತಾರೆ. ಈ ರೀತಿ ನಮ್ಮ ಹಳ್ಳಿಗಳಲ್ಲಿರೋದು ತಿರುಪತಿ ತಿಮ್ಮಪ್ಪನ ಬಗ್ಗೆ ಮಾತು. ಹಾಗಾಗಿ ತಿರುಪತಿಗೆ ಯಾಕೆ ಹೋಗೋರಪ್ಪ ಅಂದ್ರೆ, ಈ ನಾಮ ಹಾಕೋ ಪ್ರಧಾನಮಂತ್ರಿ ನಾಮ ಹಾಕ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಹೇಳಿದ್ದಾರೆ ಶ್ರಮಯೇವ ಜಯತೆಯನ್ನು ಸಾಧಿಸ್ತೀವಿ ನಾವು ಅಂತ. ಅರೆ ನಾವ್ ಹೇಳಿದ್ವಿ, ನೀವು ತಿರುಪತಿಗಾಗಿ ಹೋಗಿ ಎಲ್ಗಾದ್ರೂ ಹೋಗಿ, ಆದ್ರೆ ಈ ಶ್ರಮ ಸಮಿತಿಗಳನ್ನ ರದ್ದು ಮಾಡೋವರೆಗೂ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ವಿ. ಆ ರೀತಿ ಹೇಳಿದ್ಮೇಲೆ ಏನ್ ಮಾಡಿದ್ರು, ಆ ರೀತಿ ಹೇಳಿದ್ಮೇಲೆ ಯಾವಾಗ ಈ ಶ್ರಮ ಸಮಿತಿಗಳನ್ನು ಜಾರಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಗೊತ್ತಾಯ್ತು, ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತರಕ್ ಶುರು ಮಾಡಿದ್ರು. ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತಂದು ಯಾವೆಲ್ಲ ಕಾನೂನುಗಳಿತ್ತು ಕಾನೂನುಗಳಲ್ಲಿ ತಿದ್ದುಪಡಿ ಮಾಡಿ 8 ಗಂಟೆ 12 ಗಂಟೆ ಮಾಡಿ ರಾತ್ರಿ ಪಾಳಿಯಲ್ಲಿ ಹೆಣ್ಮಕ್ಳ ಹತ್ರ ಕೆಲಸ ಮಾಡಿಸಿ, ಹಾಗೂ ನಿಶ್ಚಿತ ಕಾಲಾವಧಿಯ ಕಾರ್ಮಿಕರು ಇಟ್ಕೊಂಡು ಕೆಲಸ ಮಾಡಿಸಿ, ಕಾಯಂ ಕಾರ್ಮಿಕರು ಅನ್ನೋದು ಇರೋದು ಬೇಡ ಅನ್ನೋಂಥ ರೀತಿಯಾದ ತಿದ್ದುಪಡಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ತಿದ್ದುಪಡಿ ಮಾಡಕ್ ಶುರು ಮಾಡ್ಕೊಂಡ್ಮೇಲೆ ಏನಾಯ್ತು, ಎಲ್ಲೆಲ್ಲ ಇವು ಡಬಲ್ ಇಂಜಿನ್ ಸರ್ಕಾರಗಳಿದಾವಲ್ಲಪ್ಪ, ಈ ಡಬಲ್ ಇಂಜಿನ್ ಸರ್ಕಾರಗಳಲ್ಲಿ ಇನ್ನೊಂದು ಡಬಲ್ ಇಂಜಿನ್ ಇದ್ದದ್ದೆಲ್ಲಪ್ಪ ಅಂದ್ರೆ ಕರ್ನಾಟಕದಲ್ಲಿ ಇದ್ದಂತ ಡಬಲ್ ಇಂಜಿನ್ ಸರ್ಕಾರ ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವೇ ಮಾಡ್ತೀವಿ ನೋಡಿ ಅಂತೇಳಿ 8 ಗಂಟೆ ಇದ್ದಂತ ಕೆಲಸವನ್ನ 12 ಗಂಟೆ ಅಂತೇಳಿ ಕಾರ್ಖಾನೆ ಕಾಯ್ದೆಗೆ ತಿದ್ದುಪಡಿ ಮಾಡಿ 2023 ಫೆಬ್ರವರಿಯಲ್ಲಿ ಕಾನೂನನ್ನ ಅಂಗೀಕರಿಸಿದ್ರು. ಫೆಬ್ರವರಿಯಲ್ಲಿ ಅವ್ರ ಕಾನೂನು ಅಂಗೀಕರಿಸಿದ ತಕ್ಷಣ CIT ಹೋರಾಟ ಮಾಡ್ತು. ಮಾತ್ರ ಅಲ್ಲ, ಎಲ್ಲ ಕಾರ್ಮಿಕ ಸಂಘಟನೆಗಳ ಒಟ್ಟುಗೂಡಿಸಿಕೊಂಡು ಮಾರ್ಚ್ 23ನೇ ತಾರೀಕು ಕೈಗಾರಿಕಾ ಕಾರ್ಮಿಕರ ಮುಷ್ಕರವನ್ನ ನೀವೆಲ್ಲರೂ ಕೂಡ ಸೇರ್ ಮಾಡಿದ್ರಿ. ಪರಿಣಾಮವಾಗಿ 2023ರಲ್ಲಿ ಕಾನೂನು ತಿದ್ದುಪಡಿ ಆಗಿದೆ. ಈಗ 2025ರಲ್ಲಿ ಇದೀವಿ, ಇದುವರೆಗೂ ಕೂಡ ಅದನ್ನ ಜಾರಿ ಮಾಡಕ್ ಆಗಿಲ್ಲ ಅನ್ನುವಂಥದ್ದು ನಿಮ್ಮೆಲ್ಲರ ಹೋರಾಟಕ್ಕೆ ಸಂದಿರ್ತಕ್ಕಂಥ ಜಯ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಹಾಗಾಗಿ ಈ ರೀತಿಯಾದಂತ ಸೆಣಸಾಟದ ಪ್ರತಿರೋಧದ ಅದು ನಿರಾಕರಣೆ ಹೋರಾಟಗಳು ಇಡೀ ದೇಶಾದ್ಯಂತ ನಡೀತಾ ಇದ್ದಾವೆ. ಒಂದ್ ಕಡೆ ಮೋದಿ ಅವರ ಈ ಶ್ರಮ ಸಮಿತಿಯ ವಿರುದ್ಧ, ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ, ಅದೇ ರೀತಿ ಡಬಲ್ ಇಂಜಿನ್ ಸರ್ಕಾರವೋ ಅಥವಾ ಇನ್ನೊಂದು ಸರ್ಕಾರವೋ ತರ್ತಾ ಇರ್ತಕ್ಕಂಥ ಈ ಕಾರ್ಮಿಕ ಕಾನೂನುಗಳಲ್ಲಿ ಬದಲಾವಣೆಗಳ ವಿರುದ್ಧ. ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಇಲ್ಲೇನಿದೆ, ಆ ಸರ್ಕಾರ ಅವತ್ತು ಬಸವರಾಜ ಬೊಮ್ಮಾಯಿ ಅವರು ತಂದಂತ 8 ಗಂಟೆ 12 ಗಂಟೆ ಮಾಡಿದ ಕಾನೂನನ್ನ ನಾವು ರದ್ದು ಮಾಡ್ತೀವಿ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿದ್ರು. ಅರೆ 2023ರಲ್ಲಿ ತಂದ ಕಾನೂನು 2023 ಮೇನಲ್ಲಿ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವ್ರ ಸರ್ಕಾರ ಬಂತು. 2023ರಿಂದ ಇವತ್ತು 2025ದಲ್ಲಿ ಇದೀವಿ. ಇದುವರೆಗೂ ಕೂಡ ರದ್ದು ಮಾಡೋದಿರ್ಲಿ, ಜಾರಿ ಮಾಡ್ಲಿಕ್ಕೆ ಏನ್ ಬೇಕು ಎಲ್ಲ ಪ್ರಯತ್ನವನ್ನ ಮಾಡ್ತಿದ್ದಾರೆ.
ಆದ್ರೆ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳೋ ಮಾತು ಏನಪ್ಪಾ ಅಂದ್ರೆ, ಈ ವಿಷಯದಲ್ಲಿ ಮೋದಿನೂ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಮೋದಿ ದಾರಿಯಲ್ಲಿ ಹೋದ್ರೆ ನಿಮ್ಗೂ ಕೂಡ ಇದೇ ರೀತಿಯಾದಂತ ಹೋರಾಟ ಕಟ್ಟಿಟ್ಟ ಬುತ್ತಿ ಅನ್ನುವಂತ ಮಾತನ್ನ ಈ ಸಮ್ಮೇಳನದ ಮೂಲಕ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇವೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಆಗ್ಲಿ 8 ಗಂಟೆನ 12 ಗಂಟೆ ಮಾಡುವಂತ ಕಾನೂನು ಬಿಜೆಪಿಯವರು ತಂದದ್ದು. ಬಿಜೆಪಿ ವಿರುದ್ಧ ಬಹಳಷ್ಟು ಮಾತಾಡ್ತೀರಿ ಸಿದ್ದರಾಮಯ್ಯನವರೇ ನೀವು, ಬಿಜೆಪಿ ವಿರುದ್ಧ ಬಹಳಷ್ಟು ಮಾತಾಡ್ತೀರಿ ಡಿ ಕೆ ಶಿವಕುಮಾರ್ ಅವರೇ ನೀವು. ಆದ್ರೆ ಬಿಜೆಪಿ ತಂದಿರ್ತಕ್ಕಂಥ ಈ ಮಾಲೀಕರ ಪರವಾದಂತ ಕಾನೂನ್ನ ಜಾರಿ ಮಾಡ್ಲಿಕ್ಕೆ ಮುಂದಾಗಬೇಡಿ. ಜಾರಿ ಮಾಡ್ಲಿಕ್ಕೆ ಮುಂದಾದ್ರೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬಂದ್ ಗತಿನೇ ನಿಮ್ಗೂ ಬರುತ್ತೆ, ಹುಷಾರಾಗಿರಿ ಅನ್ನುವಂತ ಮಾತನ್ನ ಹೇಳ್ಬೇಕಾಗ್ತದೆ, ಗಟ್ಟಿಯಾಗಿ ಹೇಳ್ಬೇಕಾಗ್ತದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಆದ್ರೆ ಈ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಕಾನೂನು ತಂದು ಈಗ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ. ಪಾರ್ಲಿಮೆಂಟರಿ ಕಮಿಟಿ, ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲೇಬರ್ ನಲ್ಲಿ ಅವರ ಅಧ್ಯಕ್ಷರು. ಆ ಅಧ್ಯಕ್ಷರು ಮೊನ್ನೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಅವ್ರೇನ್ ಹೇಳಿದಾರಪ್ಪ ಅಂದ್ರೆ, ಯಾಕೆ ನಾವು ಲೇಬರ್ ಕೋಡ್ಸ್ ಗಳನ್ನು ಜಾರಿ ಮಾಡಕ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಕಳೆದ 10 ವರ್ಷದಿಂದ ನೀವು ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಕರೆದಿಲ್ಲ, ಅಲ್ಲಿ ಚರ್ಚೆ ಮಾಡಿಲ್ಲ, ಅಲ್ಲಿ ಸರ್ವಸಮ್ಮತಿ ಮೂಡಿಸಿಲ್ಲ, ಹಾಗಾಗಿ ಕಾರ್ಮಿಕರು ವಿರೋಧ ಮಾಡ್ತಿದ್ದಾರೆ, ಹಾಗಾಗಿ ನೀವು ಜಾರಿ ಮಾಡಕ್ ಆಗಲ್ಲ ಅನ್ನುವಂತ ಮಾತನ್ನ ಯಾರು ಹೇಳ್ತಿದ್ದಾರೆ? ಇದೇ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿರುವಂತ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಲೇಬರ್ ಹೇಳಿದ್ದಾರೆ. ಇದು ದಾಖಲೆಗಳು ಪಾರ್ಲಿಮೆಂಟ್ ಅಲ್ಲಿ ಇದಾವೆ ಅನ್ನುವಂತ ಮಾತು ಹೇಳಲಿಕ್ಕೆ ಬಯಸ್ತಾರೆ. ಬಂದ ಈ ರೀತಿ ಇರುವಾಗ ಮತ್ತೊಂದು ಕೆಲಸ ಮಾಡಿದ್ರು ಅವರು. 2025 ಜನವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ, ಕ್ಯಾಬಿನೆಟ್ ಕಮಿಟಿ ಆನ್ ಲೇಬರ್ ರಿಫಾರ್ಮ್ಸ್ ಅಂತ. ಕ್ಯಾಬಿನೆಟ್ ಕಮಿಟಿ ಮಾಡಿದ ಮಾತ್ರ ಅಲ್ಲ, ಕ್ಯಾಬಿನೆಟ್ ಕಮಿಟಿಯ ಮೂಲಕ ಒಬ್ಬೊಬ್ಬ ಹಿರಿಯ IAS ಅಧಿಕಾರಿಗಳಿಗೆ ಒಂದೊಂದು ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಂಗೆ ಒಬ್ಬ ಅಧಿಕಾರಿಗೆ ಕೇರಳ ರಾಜ್ಯ ಸರ್ಕಾರ ಜವಾಬ್ದಾರಿ ಕೊಟ್ಟಿದ್ರು. ಅವ್ರು ಹೋದ್ರು, ಅಲ್ಲಿ ಹೋಗ್ಬಿಟ್ಟು ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ, ಅಲ್ಲಿದ್ದಂತೆ ಎಲ್ಲ ಕಾರ್ಮಿಕ ಕಾರ್ಯದರ್ಶಿಗಳು ಅಧಿಕಾರಿಗಳನ್ನ ಕರೆದು ಹೇಳಿದ್ರು, ನೋಡಿ ಕ್ಯಾಬಿನೆಟ್ ಕಮಿಟಿಯ ಶಿಫಾರಸು ನೀವು ಇದನ್ನ ಜಾರಿ ಮಾಡಬೇಕು ಅಂತ. ಅಲ್ಲಿ ಲೇಬರ್ ಸೆಕ್ರೆಟರಿ ಹೇಳಿದ್ರು, ಸ್ವಾಮಿ ಇಲ್ಲಿರೋ ಡಬಲ್ ಇಂಜಿನ್ ಸರ್ಕಾರ ಅಲ್ಲ, ನಿಮ್ಗೆ ವಿರುದ್ಧವಾದಂತ ಸರ್ಕಾರ ಪಿನರೈ ಸರ್ಕಾರ, ಹಾಗಾಗಿ ಈ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ಬದಲಾವಣೆ ಮಾಡೋದಿರ್ಲಿ, ಕಾರ್ಮಿಕ ಕಾನೂನುಗಳನ್ನ ಬಿಗಿ ಮಾಡಬೇಕು ಅಂತ ಹೇಳ್ತಿದೆ, ಹಾಗಾಗಿ ಇದನ್ನ ಜಾರಿ ಮಾಡಕ್ ಆಗಲ್ಲ ಅಂತ. ಹಾಗಾಗಿ ಏನ್ ಮಾಡಿದ್ರು ಅವ್ರ ಆ ರೀತಿ ಅಂದ ತಕ್ಷಣನೇ ಅಲ್ಲಿದ್ದಂತ ಲೇಬರ್ ಮಿನಿಸ್ಟ್ರಿ ಮಾತು ಹೇಳಿದ ತಕ್ಷಣನೇ, ನೀವು ನಮ್ಮೇಲೆ ಹೇರಕ್ಕಾಗಲ್ಲ, ಕಾರ್ಮಿಕ ಇಲಾಖೆ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೂ ಅಧಿಕಾರ ಇದೆ, ಕೇಂದ್ರ ಸರ್ಕಾರಕ್ಕೂ ಅಧಿಕಾರ ಇದೆ, ನೀವು ನಮ್ಮ ಮೇಲೆ ಹೇರಕ್ಕಾಗಲ್ಲ ಅಂತೇಳಿ ಅಲ್ಲಿಯ ಲೇಬರ್ ಮಿನಿಸ್ಟರ್ ಹೇಳಿದ ತಕ್ಷಣ ಇವರು ಕರ್ನಾಟಕದಲ್ಲಿರುವಂತ ನಮ್ಮ ಲೇಬರ್ ಮಿನಿಸ್ಟ್ರು ಇವ್ರು ಹೇಳಿದ್ರು, ನೀವು ನಮ್ಮ ಮೇಲೆ ಹೇರಕ್ಕಾಗಲ್ಲ ಅಂತ. ಕರ್ನಾಟಕ ಕೇರಳ ಇಬ್ರು ಹೇಳಿದ್ಮೇಲೆ ಬೆಂಗಾಲ್ ಲೇಬರ್ ಮಿನಿಸ್ಟರ್ ಹೇಳಿದ್ರು, ಆಮೇಲೆ ಪಂಜಾಬ್ ಲೇಬರ್ ಮಿನಿಸ್ಟರ್ ಹೇಳಿದ್ರು. ಕೊನೆಗೀಗ ಮೋದಿ ಅವ್ರಿಗೆ ಏನಾಯ್ತಪ್ಪ ಅಂದ್ರೆ, ಏನಾದ್ರು ಮಾಡಿ ರಾಜ್ಯ ಸರ್ಕಾರಗಳ ಮೂಲಕ ಜಾರಿ ಮಾಡೋಣ ಅನ್ನೋದು ಜಾರಿ ಮಾಡಕ್ ಆಗ್ತಿಲ್ವಲ್ಲ ಅನ್ಕೊಂಡು ಆಗಸ್ಟ್ 15ನೇ ತಾರೀಕು ಕೆಂಪುಕೋಟೆ ಮೂಲಕ ಭಾಷಣ ಮಾಡ್ತಾ ಒಂದು ಮಾತು ಹೇಳಿದ್ರು. ಏನು? ಇವರು ಸ್ನೇಹಿತರಿದಾರಲ್ಲ, ಯಾರು ಸ್ನೇಹಿತರು? ಮೋದಿ ಅವರ ಸ್ನೇಹಿತರು ಎಲ್ಲಿದ್ದಾರೆ? ಅಮೆರಿಕಾದಲ್ಲಿದ್ದಾರೆ. ಅವ್ರು ಇವ್ರನ್ನ ಸ್ನೇಹಿತರು ಅಂತಾರೆ, ಇವ್ರು ಅವ್ರನ್ನ ಸ್ನೇಹಿತರು ಅಂತಾರೆ. ಅವ್ರು ಈಗ ಟ್ರಂಪ್ ಟ್ಯಾರಿಫ್ ಅಂತ ಕೊಟ್ಟು ಬಿಟ್ಟಿದ್ದಾರೆ. ನಾವ್ ಹೇಳಿದೀವಿ ಅದನ್ನ ಟ್ರಂಪ್ ಟ್ಯಾರಿಫ್ ಅಲ್ಲ, ಟ್ರಂಪ್ ಅವರ ಟೆರರಿಸ್ಟ್ ಟ್ಯಾರಿಫ್ ಅಂತ, ಅಂದ್ರೆ ಭಯೋತ್ಪಾದಕ ಟ್ಯಾರಿಫ್ ಅದು ಅಂತ ಹೇಳ್ತಿದೀವಿ. ಪಾಪ ಮಾತೆತ್ತರು ನಮ್ ಕೆಲವರು ಭಯೋತ್ಪಾದನೆ ಬಗ್ಗೆ ಮಾತಾಡ್ತಾರೆ. ಈ ಟ್ರಂಪ್ ಹಾಕಿರುವಂತ ಟ್ಯಾರಿಫ್ ಇದೆಯಲ್ಲ, ಈ ಟ್ಯಾರಿಫ್ ಭಯೋತ್ಪಾದನೆಯಿಂದ ಈ ದೇಶದಲ್ಲಿ ಲಕ್ಷಾಂತರ ಜನ ಉದ್ಯೋಗ ಕಳ್ಕೊಳ್ಬೇಕಂತ ಪರಿಸ್ಥಿತಿ ಬರ್ತದೆ. ಜೀವಂತವಾಗಿದ್ದು ಕೂಡ ಜೀವನೋಪಾಯ ಇಲ್ಲದಂತ ಪರಿಸ್ಥಿತಿ ಬರ್ತದೆ. ಆ ಟ್ರಂಪ್ನ ನಮಸ್ತೆ ಟ್ರಂಪ್ ಅಂತೇಳಿ ಮತ್ತೊಮ್ಮೆ ಟ್ರಂಪ್ ಅಂತೇಳಿ ಹೊರಟಿದ್ರು ಇವರಲ್ಲಿ ಪ್ರಚಾರ ಮಾಡಕ್ಕೆ. ಈಗ ಅದೇ ಟ್ರಂಪ್ ಈ ಟ್ಯಾರಿಫ್ ಹಾಕಿದ ಮೇಲೆ ಆಗಸ್ಟ್ 15ನೇ ತಾರೀಕು ಮೋದಿ ಅವರು ಭಾಷಣ ಮಾಡ್ತಾ ಹೇಳ್ತಾರೆ, ಟ್ರಂಪ್ ಟ್ಯಾರಿಫ್ ಎದುರಿಸಬೇಕು ಅಂದ್ರೆ ಈ ದೇಶದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವ್ರಿಗೊಂದು ಭಾಷಣ ಇದೆ, ದಮ್ ಕಮ್ ದಾಮ್ ಕಮ್ ದಮ್ ಜಾದ ಅಂತ. ಏನಿದು ದಾಮ್ ಕಮ್ ದಮ್ ಜಾದ ಅಂದ್ರೆ, ಬೆಲೆ ಕಡಿಮೆ ಆಗ್ಬೇಕಂತೆ, ಗುಣಮಟ್ಟ ಜಾಸ್ತಿ ಆಗ್ಬೇಕಂತೆ. ಫ್ಯಾಕ್ಟರಿಯಲ್ಲಿ ಆಗುವಂತ ಉತ್ಪಾದನೆಯ ಬೆಲೆ ಕಮ್ಮಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಉತ್ಪಾದನೆಯನ್ನು ಜಾಸ್ತಿ ಮಾಡಿಸ್ಬೇಕು. 100 ಪಾರ್ಟ್ಸ್ ಮಾಡ್ತಿದ್ದೊಂದ್ ಕೈಲಿ 200 ಪಾರ್ಟ್ಸ್ ಮಾಡಿಸ್ಬೇಕು, ಇಲ್ಲ 8 ಗಂಟೆ ಕೆಲಸ ಮಾಡ್ತಿದ್ದೊಂದ್ ಕೈಲಿ 12 ಗಂಟೆ ಮಾಡಿಸ್ಬೇಕು. ಅಂದ್ರೆ ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಮರ್ಯಾದೆ ಬಿಟ್ಟು ದಾಮ್ ಕಮ್ ಅನ್ನುವಂತ ದಮ್ ಜಾದ ಅನ್ನುವಂತ ಭಾಷಣವನ್ನ ಕೆಂಪುಕೋಟೆಯಿಂದ ಮಾಡ್ತಾರೆ ಅಂದ್ರೆ ಯೋಚನೆ ಮಾಡ್ಬೇಕು ಇವ್ರು ಎಷ್ಟು ಮಾಲೀಕರ ಪರ ಇದ್ದಾರೆ ಅಂತ. ಅಟ್ ಮಾತ್ರ ಹೇಳಿಲ್ಲ, ಅವರು ಈ ದೇಶದ ಮಾಲೀಕರುಗಳಿಗೆ ಈ ಮಂತ್ರ ಹೇಳಿದ್ದಾರೆ, ದಾಮ್ ಕಮ್ ದಮ್ ಜಾದ ಮಂತ್ರ.
ಈ ಮಂತ್ರವನ್ನು ನೀವು ಪಾಲನೆ ಮಾಡಬೇಕು, ಅದಕ್ಕೆ ನಾವು ನಿಮಗೆ ಸಹಕರಿಸ್ತೀವಿ ಅಂತ. ಅದು ಸಾಲದು ಅಂತ ಅದಾದ ಮೇಲೆ ಮೊನ್ನೆ ಅಕ್ಟೋಬರ್ 8ನೇ ತಾರೀಕು ನೂತನ ಶ್ರಮಶಕ್ತಿ ನೀತಿ ಅಂತೇಳಿ ಬಿಡುಗಡೆ ಮಾಡಿದ್ದಾರೆ. ಆ ಶ್ರಮಶಕ್ತಿ ನೀತಿ ಬಗ್ಗೆ ಅವ್ರು 8ನೇ ತಾರೀಕು ಬಿಡುಗಡೆ ಮಾಡಿದ ತಕ್ಷಣ ಅದ್ರ ವಿರುದ್ಧ ನಾವು ನಮ್ಮ ಒಂದು ಏನಿದೆ ವಿರೋಧ ಅಬ್ಜೆಕ್ಷನ್ಸ್ ಏನಿದೆ ಆ ಅಬ್ಜೆಕ್ಷನ್ಸ್ ನಾವು ಕಳಿಸ್ಕೊಟ್ವಿ. ಮಾತ್ರ ಅಲ್ಲ, ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಟ್ಟಿಗೆ ಸೇರಿ ಜಂಟಿಯಾಗಿ ಅದಕ್ಕೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದೀವಿ. ಪರಿಣಾಮವಾಗಿ 13ನೇ ತಾರೀಕು ಈ ದೇಶದ ಕಾರ್ಮಿಕ ಸಚಿವರು ಮನ್ಸುಖ್ ಮಾಂಡವ್ಯ ಮತ್ತೆ ನಮ್ಮ ರಾಜ್ಯದವರೇ ಆದಂತ ಇನ್ನೊಬ್ಬ ಕಾರ್ಮಿಕ ಸಚಿವರು ಶೋಭಾ ಕರಂದ್ಲಾಜೆ ಅವರು ಇಬ್ರು ಕೂಡ ಸೇರಿ ಮೀಟಿಂಗ್ ಕರೆದಿದ್ರು. ಮೀಟಿಂಗ್ ಕರೆದಾಗ ದೆಹಲಿಯಲ್ಲಿ ನಾವು ಹೇಳಿದೀವಿ 13ನೇ ತಾರೀಕು ಯಾವತ್ತಿ ರಾಜ್ಯ ಸಮ್ಮೇಳನ ಪ್ರಾರಂಭ ಆಯ್ತು ಅವತ್ತು ಯಾವುದೇ ಕಾರಣಕ್ಕೆ ಆಗಲಿ ಈ ಶ್ರಮಶಕ್ತಿ ನೀತಿಯನ್ನ ಜಾರಿ ಮಾಡ್ಲಿಕ್ಕೆ ಬಿಡೋದಿಲ್ಲ, ಅದೇನಾದ್ರೂ ಆಗಲಿ ಅನ್ನುವಂತ ಮಾತನ್ನು ಹೇಳ್ಬಿಟ್ಟು ಬಂದಿದ್ದೀವಿ ಅನ್ನುವಂತ ಮಾತನ್ನು ಹೇಳ್ಬೇಕಾಗ್ತದೆ. ಯಾಕೆ ಈ ಮಾತು ಹೇಳ್ತಿದೀವಿ? ಶ್ರಮಶಕ್ತಿ ನೀತಿಯ ಮೂಲಕ ಯಾವ ಶ್ರಮ ಸಮಿತಿಗಳನ್ನ ನಾವು ವಿರೋಧ ಮಾಡ್ತಿದೀವೋ ಅದೇ ಶ್ರಮ ಸಮಿತಿಗಳನ್ನ ಜಾರಿ ಮಾಡಬೇಕು ಅಂತ ಹೊರಟಿದ್ದಾರೆ. ಒಂದ್ ವೇಳೆ ಶ್ರಮಶಕ್ತಿ ನೀತಿ ಮೂಲಕ ಈ ಶ್ರಮ ಸಮಿತಿಗಳು ಲೇಬರ್ ಕೋಡ್ಸ್ಗಳು ಜಾರಿ ಆದ್ರೆ ನಮ್ಮೆಲ್ಲ ಹಕ್ಕುಗಳನ್ನು ಕೂಡ ದಮನ ಮಾಡ್ತಕ್ಕಂಥ ಈ ದೇಶದ ಕಾರ್ಮಿಕರನ್ನ ಮಾಲೀಕರ ಗುಲಾಮರನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೆ ಆಗ್ಲಿ ಶ್ರಮಶಕ್ತಿ ನೀತಿಯನ್ನ ಜಾರಿ ಮಾಡ್ಲಿಕ್ಕೆ ಬಿಡೋದಿಲ್ಲ, ಶ್ರಮಶಕ್ತಿ ನೀತಿಯನ್ನು ನೀವು ರದ್ದು ಮಾಡಬೇಕು ಅನ್ನೋಂತ ಮಾತು ಹೇಳಿದೀವಿ. ಅಷ್ಟು ಮಾತ್ರ ಹೇಳ್ತಿಲ್ಲ, ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ವೇದಿಕೆಯಿಂದ ಸಂತೋಷ್ ಲಾಡ್ ಅವ್ರಿಗೆ ಹೇಳಕ್ ಬಯಸ್ತೀನಿ, ರಾಜ್ಯದ ಅಧಿಕಾರಗಳನ್ನು ಕಸ್ಕೋತಾ ಇದ್ದಾರೆ ಅಂತ ಹೇಳ್ತಿದ್ರಲ್ಲ ಸಿದ್ದರಾಮಯ್ಯನವರೇ. ಈ ಶ್ರಮಶಕ್ತಿ ನೀತಿಯಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಕಾನೂನು ಮಾಡೋ ನಿಮ್ಮ ಅಧಿಕಾರವನ್ನು ಕಿತ್ಕೊಂಡಿದ್ದಾರೆ. ಏನೋ ಪಾಪ ಮೊನ್ನೆ ನಮ್ಮೆಲ್ಲರ ಹೋರಾಟದ ಪರಿಣಾಮವಾಗಿ ನಮ್ಮ ರಾಜ್ಯದ ದುಡಿಯುವ ಮಹಿಳೆಯರಿಗೆ ಮುಟ್ಟಿನ ರಜೆ ಕೊಟ್ಟಿದ್ದೀರಾ, ಅಭಿನಂದನೆಗಳು ನಿಮಗೆ. ನಮ್ಮ ರಾಜ್ಯದ ಮನೆ ಕೆಲಸಗಾರಗಳಿಗೆ ಏನೋ ಒಂದು ಸೋಷಿಯಲ್ ಸೆಕ್ಯೂರಿಟಿ ಕಾಯ್ದೆಯನ್ನು ಮಾಡಬೇಕು ಅಂತ ಹೊರಟಿದ್ದೀರಾ, ಅಭಿನಂದನೆಗಳು ನಿಮಗೆ. ಹಾಗೇನೆ ನಮ್ಮ ಸಾರಿಗೆ ನೌಕರರಿಗೆ ಏನೋ ಒಂದು ಭದ್ರತಾ ಯೋಜನೆಯನ್ನು ರೂಪಿಸಬೇಕು ಅಂತ ಕಾನೂನು ಮಟ್ಟಕ್ಕೆ ಹೊರಟಿದ್ದೀರಾ, ಅಭಿನಂದನೆಗಳು ನಿಮಗೆ. ಆದ್ರೆ ಈ ಶ್ರಮಶಕ್ತಿ ನೀತಿ ಅಂತ ಏನಿದೆ, ಯಾವ ಶ್ರಮಶಕ್ತಿ ನೀತಿಲಿ ಜಾರಿ ಆದ್ರೆ ಅವ್ರು ಹೇಳ್ತಾರೆ ಇಡೀ ದೇಶಕ್ಕೆಲ್ಲ ಸೇರಿಸಿ ಒಂದು ಸಾಮಾಜಿಕ ಸುರಕ್ಷತಾ ನಿಧಿಯನ್ನ ಮಾಡ್ತಾರಂತೆ. ಸಾಮಾಜಿಕ ಸುರಕ್ಷತಾ ನಿಧಿಗೆ ಯಾವೆಲ್ಲ ಕಲ್ಯಾಣ ಮಂಡಳಿ ರಾಜ್ಯಗಳಲ್ಲಿ ದುಡ್ಡಿದೆಯಲ್ಲ, ನಮ್ಮ ಕಟ್ಟಡ ಕಾರ್ಮಿಕರು ಕರ್ನಾಟಕದಲ್ಲಿ ಬಹಳ ದೀರ್ಘ ಹೋರಾಟ ಮಾಡ್ತಿದ್ದಾರೆ, ಅವ್ರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನಾನು ಕೇಂದ್ರದಿಂದ. ಕಲ್ಯಾಣ ಮಂಡಳಿ ದುಡ್ಡು ಕಾರ್ಮಿಕರಿಗೆ ಸಿಗಬೇಕು ಅಂತ. ಈ ಶ್ರಮಶಕ್ತಿ ನೀತಿ ಜಾರಿ ಆದ್ರೆ, ಅಂಗೀಕಾರ ಆದ್ರೆ ಕಲ್ಯಾಣ ಮಂಡಳಿ ದುಡ್ಡು ಬೆಂಗಳೂರಲ್ಲಿರಲ್ಲ, ಡೆಲ್ಲಿಗೆ ಹೊಟ್ಟೋಗುತ್ತೆ. ಅವ್ರು ಹೇಳ್ತಿದ್ದಾರೆ ಈ ಕಲ್ಯಾಣ ಮಂಡಳಿಲಿರೋದು ಆ ಕಲ್ಯಾಣ ಮಂಡಳಿರೋದು ಎಲ್ಲಾ ದುಡ್ಡನ್ನು ತಗೊಂಡು ಡೆಲ್ಲಿಗೆ ಹೋಗ್ತಾರಂತೆ. ಅದಕ್ಕೆ ಅಧ್ಯಕ್ಷರಾಗಿ ಲೇಬರ್ ಮಿನಿಸ್ಟರ್ ಇರ್ತಾರಂತೆ, ಯಾರೋ ಮನ್ಸುಖ್ ಮಾಂಡವ್ಯ. ದುಡ್ಡು ಇವ್ರದು, ಅದೇನೋ ಹೇಳ್ತಾರಲ್ಲಪ್ಪ ನಮ್ಮೂರಲ್ಲಿ, ಯಾರ್ದೋ ದುಡ್ಡು ಏನೋ ಜಾತ್ರೆ ಅಂತ ಅಲ್ವಾ, ಅತ್ತೆದ ಅಳಿಯ ದಾನ ಮಾಡ್ದ ಅಂತಾರಲ್ಲ. ಹಾಗಾಗಿ ದುಡ್ಡು ಕರ್ನಾಟಕದ್ದು, ದುಡ್ಡು ಆಂಧ್ರದು, ದುಡ್ಡು ತಮಿಳುನಾಡು, ದುಡ್ಡು ಕೇರಳದು. ಈ ದುಡ್ಡನ್ನು ತಗೊಂಡು ದಾನ ಮಾಡೋರು ಯಾರು? ಅವರು ಡೆಲ್ಲಿಲಿ ಕೂತಿರೋರು. ಅದೇ ತಿರುಪತಿಗೆ ಹೋಗಿದ್ರಲ್ಲ ನಾಮ ಹಾಕಕ್ಕೆ, ಆ ಮೋದಿ ಸಾಹೇಬ್. ಹಾಗಾಗಿ ಆ ರೀತಿ ಪ್ರಸ್ತಾವವನ್ನು ಇಟ್ಟಿದ್ದಾರೆ. ಆದ್ರೆ ನನ್ಗೆ ಗೊತ್ತಾಗ್ತಾ ಇಲ್ಲ ಸಿದ್ದರಾಮಯ್ಯನವರು ಯಾಕೆ ಇಲ್ಲಿವರೆಗೂ ಮಾತಾಡಿಲ್ಲ ಅಂತ, ಯಾಕೆ ಸಂತೋಷ್ ಲಾಡ್ ಅವರು ಅದ್ರ ಬಗ್ಗೆ ಮಾತಾಡಿಲ್ಲ ಅಂತ. ಕೇರಳದ ಲೇಬರ್ ಮಿನಿಸ್ಟರ್ ಮಾತಾಡ್ತಾರೆ, ಇದು ನಮ್ಮ ರಾಜ್ಯದ ಹಕ್ಕನ್ನು ಕಸ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ನಿಮ್ಮ ಶ್ರಮಶಕ್ತಿ ನೀತಿ ಜಾರಿ ಮಾಡಕ್ ಬಿಡಲ್ಲ ಅಂತ. ಕರ್ನಾಟಕದ ಲೇಬರ್ ಮಿನಿಸ್ಟರ್ ಯಾಕೆ ಮಾತಾಡಲ್ಲ? ಅದೊಂದ್ ಕಡೆ. ಇನ್ನೊಂದ್ ಕಡೆ ಲೇಬರ್ ಡಿಪಾರ್ಟ್ಮೆಂಟ್ ಅಂತಿದೆ. ಲೇಬರ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಕಾರ್ಮಿಕ ಕಾನೂನುಗಳನ್ನ ಜಾರಿ ಮಾಡ್ಲಿಕ್ಕೆ ಅಂತಿರುವಂತ ಇಲಾಖೆ. ಆ ಇಲಾಖೆಯನ್ನ ಕಾರ್ಮಿಕ ಕಾನೂನುಗಳು ಜಾರಿ ಮಾಡಕ್ಕಲ್ಲ, ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಲ್ಲ, ಉದ್ಯೋಗ ಕೊಡಿಸುವಂತ ಫೆಸಿಲಿಟೇಟರ್ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ಅಂದ ಅರ್ಥ ಏನು? ಲೇಬರ್ ಡಿಪಾರ್ಟ್ಮೆಂಟ್ ನ ಎಲ್ಲ ಕರ್ತವ್ಯಗಳನ್ನ ಇಲ್ದಂಗ್ ಮಾಡಿ ಕೇವಲ ಮಾಲೀಕರುಗಳಿಗೆ ಕಾರ್ಮಿಕರನ್ನು ಸರಬರಾಜು ಮಾಡುವಂತ ಇಲಾಖೆ ಅಂತ ಮಾಡಬೇಕು ಅಂತ ಹೊರಟಿದ್ದಾರೆ. ಆದ್ರಿಂದ ನಾವೇನಾದ್ರು ವ್ಯಾಜ್ಯ ಬಂದ್ರೆ, ಕಂಪ್ಲೇಂಟ್ ಕೊಟ್ರೆ ಯಾರು ಕೊಡಬೇಕು? ಲೇಬರ್ ಡಿಪಾರ್ಟ್ಮೆಂಟ್ ಕೊಡಬೇಕು. ಕಂಪ್ಲೇಂಟ್ ಕೀಸ್ಕೊಳ್ಳಿಕ್ಕೂ ಕೂಡ ಯಾರು ಇರಲ್ಲ ಅನ್ನುವಂತ ಪ್ರಶ್ನೆ ಇದೆ. ಇದು ಯಾವ ರೀತಿ ಇದೆಯಪ್ಪ ಅಂದ್ರೆ, ಕಳ್ತನ ಮಾಡ್ಲಿಕ್ಕೆ ಪೊಲೀಸ್ ಸ್ಟೇಷನ್ ಇರುವಂತ ಪೊಲೀಸ್ ಅಧಿಕಾರಿಗಳು ಫೆಸಿಲಿಟೇಟ್ ಮಾಡ್ತಾರೆ ಎಂದಂಗೆ. ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೇಬರ್ ಇನ್ಸ್ಪೆಕ್ಟರ್ಗಳಿದ್ದಾರೆ. ಲೇಬರ್ ಇನ್ಸ್ಪೆಕ್ಟರ್ ಕೆಲಸ ಫೆಸಿಲಿಟೇಟ್ ಮಾಡೋದು ಮಾತ್ರ ಆಗ್ಬಿಟ್ರೆ, ಇನ್ಸ್ಪೆಕ್ಷನ್ ಮಾಡೋದಲ್ಲ ಅಂತ ಆಗ್ಬಿಟ್ರೆ ಕಾರ್ಮಿಕರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ ಅನ್ನುವಂತ ಪ್ರಶ್ನೆ ಇದೆ.
ಅಷ್ಟು ಮಾತ್ರ ಹೇಳಿದ್ರೆ ಪರವಾಗಿರ್ಲಿಲ್ಲ. ಇನ್ನೊಂದು ಮಾತು ಹೇಳ್ಬಿಟ್ಟಿದ್ದಾರೆ, ಸಂವಿಧಾನದಲ್ಲಿ ಸಂವಿಧಾನ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳುವಾಗ್ಲೇನೆ ಇನ್ನೊಂದು ಮಾತು ಏನ್ ಹೇಳಿದಾರಪ್ಪ ಅಂದ್ರೆ, ಇವರಿಗೆ ಉತ್ಸಾಹ, ಇವರಿಗೆ ಸ್ಫೂರ್ತಿ ಎಲ್ಲಿಂದ ಬರ್ತದಪ್ಪ ಅಂತ ಹೇಳಿದ್ರೆ ಭಾರತ ದೇಶದ ನಾಗರಿಕತೆಯ ಮೌಲ್ಯಗಳಾದಂತ ಮನುಸ್ಮೃತಿಯಿಂದ ಬರುತ್ತಂತೆ, ಯಜ್ಞವಲ್ಕ್ಯ ಸ್ಮೃತಿಯಿಂದ ಬರುತ್ತಂತೆ, ಆಮೇಲೆ ಶುಲ್ಕ ನ್ಯಾಯದಿಂದ ಬರ್ತದಂತೆ, ನಾರದ ಸ್ಮೃತಿಯಿಂದ ಬರ್ತದಂತೆ. ಈ ಎಲ್ಲ ಸ್ಮೃತಿಗಳು ಏನ್ ಬರ್ದಿದಾವೆ ಅಂತ ನೀವು ನೋಡ್ಬಿಟ್ರೆ ಈ ದೇಶದಲ್ಲಿ ನಮ್ಮಪ್ಪ ಏನ್ ಕಸುಬು ಮಾಡ್ತಿದ್ದೋ ಅದೇ ಕೆಲಸ ನಾನು ಮಾಡ್ಬೇಕು ಅಂದ್ರೆ ಚಮ್ಮಾರನ ಮಗ ಚಮ್ಮಾರನೇ ಆಗ್ಬೇಕು, ಇನ್ನೊಬ್ರ ಮಗ ಇನ್ನೊಬ್ಬನೇ ಆಗ್ಬೇಕು, ಇನ್ನೊಬ್ರ ಮಗ ಇನ್ನೊಬ್ಬನೇ ಆಗ್ಬೇಕು ಅನ್ನುವಂತ ಮನುಸ್ಮೃತಿಯನ್ನ ಇಂದ ಉತ್ತೇಜನ ಪಡ್ಕೊಂಡು ಸ್ಫೂರ್ತಿ ಪಡ್ಕೊಂಡು ಶ್ರಮಶಕ್ತಿ ನೀತಿ ಮಾಡಿದಿರಿ ಅಂದ್ರೆ ಈ ದೇಶದ ಸಂವಿಧಾನಕ್ಕೆ ಮಾಡ್ತಿರ್ತಕ್ಕಂಥ ದ್ರೋಹ ಯಾವುದೇ ಕಾರಣಕ್ಕೆ ಆಗಲಿ ಇಂಥ ಕಾರ್ಮಿಕ ವಿರೋಧಿ ನೀತಿಗಳನ್ನ ಜಾರಿ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಟ್ಟಾಗಿ ನಿಂತಿದ್ದಾವೆ. ಆ ನಿಟ್ಟಿನಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಏನೆಲ್ಲ ಹೋರಾಟಕ್ಕೆ ಕರೆಗಳು ಬರ್ತಾವೋ ಅಂತ ಹೋರಾಟವನ್ನ ಮಾಡ್ಲಿಕ್ಕೆ ನೀವೆಲ್ಲರೂ ಮುಂದಾಗಬೇಕು ಅನ್ನುವಂಥ ವಿನಂತಿಯನ್ನ ಮಾಡ್ತಾ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ನನ್ನ ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು.